ಡಿಸ್ಲೊಕೇಶನ್, ಫ್ರ್ಯಾಕ್ಚರ್ ಅಂತಂದರೆ ಬೇರೆ ಟರ್ಮ್ ಆಗುತ್ತೆ, ಡಿಸ್ಲೊಕೇಶನ್ ಅಂದರೆ ಬೇರೆ ಟರ್ಮ್ ಆಗುತ್ತೆ. ಡಿಸ್ಲೊಕೇಶನ್ ಅಂತಂದರೆ ಏನಂತಂದರೆ ಒಂದು ಜಾಯಿಂಟ್, ಎನಿ ಜಾಯಿಂಟ್ ಫಾರ್ ದಟ್ ಮ್ಯಾಟರ್, ಶೋಲ್ಡರ್ ಆಗಿರ್ಬೋದು, ಎಲ್ಬೋ ಆಗಿರ್ಬೋದು, ಹಿಪ್ ಜಾಯಿಂಟ್ ಆಗಿರ್ಬೋದು, ಅದು ಎರಡು ಮೂಳೆಗಳು ಸೇರಿ ಜಾಯಿಂಟ್ ಏನಾಗಿರುತ್ತೆ ಅದು ಹೊರಗೆ ಬಂದಾಗ ಅದನ್ನು ಡಿಸ್ಲೊಕೇಶನ್ ಅಂತ ಹೇಳ್ತಾರೆ. ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಅರುಣ್ ಸ್ವಾಮಿ, ಆರ್ಥೋಪೆಡಿಕ್ ಸರ್ಜನ್ ಅಟ್ ಸ್ಪರ್ಶ್ ಹಾಸ್ಪಿಟಲ್ ಯಶವಂತಪುರ್, ಈವ್ನಿಂಗ್ ಕ್ಲಿನಿಕ್ ಅಟ್ ಆರೋಹಣ್ ಆರ್ಥೋ ಅಂಡ್ ಗೈನಿ ಕ್ಲಿನಿಕ್, HBR ಲೇಔಟ್. ಸೊ ಇವತ್ತು ನಾವೇನು ಮಾತಾಡ್ತಾ ಇದ್ದೀವಿ ಅಂತಂದರೆ, ಡಿಸ್ಲೊಕೇಶನ್ ಯಾರಿಗಾಗಿರುತ್ತೆ ಅಂಥವರು ಹೌ ಟು ಗೆಟ್ ಬ್ಯಾಕ್ ಟು ನಾರ್ಮಲ್ಸಿ. ಓಕೆ, ಸೊ ಡಿಸ್ಲೊಕೇಶನ್, ಫ್ರ್ಯಾಕ್ಚರ್ ಅಂತಂದರೆ ಬೇರೆ ಟರ್ಮ್ ಆಗುತ್ತೆ, ಡಿಸ್ಲೊಕೇಶನ್ ಅಂದರೆ ಬೇರೆ ಟರ್ಮ್ ಆಗುತ್ತೆ. ಡಿಸ್ಲೊಕೇಶನ್ ಅಂತಂದರೆ ಏನಂತಂದರೆ ಒಂದು ಜಾಯಿಂಟ್, ಎನಿ ಜಾಯಿಂಟ್ ಫಾರ್ ದಟ್ ಮ್ಯಾಟರ್, ಶೋಲ್ಡರ್ ಆಗಿರ್ಬೋದು, ಎಲ್ಬೋ ಆಗಿರ್ಬೋದು, ಹಿಪ್ ಜಾಯಿಂಟ್ ಆಗಿರ್ಬೋದು, ಅದು ಎರಡು ಮೂಳೆಗಳು ಸೇರಿ ಜಾಯಿಂಟ್ ಏನಾಗಿರುತ್ತೆ ಅದು ಹೊರಗೆ ಬಂದಾಗ ಅದನ್ನು ಡಿಸ್ಲೊಕೇಶನ್ ಅಂತ ಹೇಳ್ತಾರೆ. ಸೊ ಸುಮ್ಮನೆ ಯಾರಿಗೂ ಡಿಸ್ಲೊಕೇಶನ್ ಆಗೋದಿಲ್ಲ. ಡಿಸ್ಲೊಕೇಶನ್ ಆಗಬೇಕಂತಂದರೆ ದೇರ್ ಶುಡ್ ಬಿ ಅ ಹಿಸ್ಟ್ರಿ ಆಫ್ ಟ್ರಾಮಾ, ಅಂದರೆ ಸಿಗ್ನಿಫಿಕೆಂಟಾಗಿ ಹೊಡೆತ ಬಿದ್ದಿರಬೇಕು, ಅಥವಾ ಕೈ ಆಗಲಿ ಕಾಲಾಗಲಿ ಜಾಸ್ತಿ ಟ್ವಿಸ್ಟ್ ಆಗಿರ್ಬೋದು, ಅಥವಾ ಆಕ್ಸಿಡೆಂಟ್ ಆಗಿರ್ಬೋದು. ಅಂಥ ಟೈಮಲ್ಲಿ ಡಿಸ್ಲೊಕೇಶನ್ ಆಗುತ್ತೆ. ಏನು ಆಗದೆ ಡಿಸ್ಲೊಕೇಶನ್ ಕೆಲವೊಬ್ಬರಿಗಾಗುತ್ತೆ, ಅಂಥವ್ರನ್ನ ಹೈಪರ್ ಲ್ಯಾಕ್ಸಿಟಿ ಸಿಂಡ್ರೋಮ್ ಅಂತ ಹೇಳ್ತೀವಿ. ಸೊ ಅಂಥವರಲ್ಲಿ ಜನರಲೈಸ್ಡ್ ಆಗಿ ಎಲ್ಲ ಲಿಗಮೆಂಟ್ಸು ಲೂಸ್ ಇರುತ್ತೆ, ಎಲ್ಲ ಮಸಲ್ಸ್ ಕೂಡ ಸ್ಟ್ರೆಚಬಲ್ ಇರುತ್ತೆ. ಅಂಥವ್ರದ್ದು ಆಟೋಮೆಟಿಕಲಿ ಡಿಸ್ಲೊಕೇಟ್ ಆಗುತ್ತೆ, ಅದರ ಪಾಡಿಗೆ ಅದೇ ರೆಡ್ಯೂಸ್ ಆಗುತ್ತೆ. ಸೊ ದಿಸ್ ಇಸ್ ಅ ಸಪ್ರೇಟ್ ಸಬ್ ಗ್ರೂಪ್ ಆಫ್ ಪೀಪಲ್. ಅಂಥವ್ರಿಗೆ ಏನು ಮಾಡೋದು ಬೇಕಾಗಿಲ್ಲ. ಬಟ್ ಯಾರಿಗೆ ಏಟ್ ಬಿದ್ದುಬಿಟ್ಟು ಅಥವಾ ಆಕ್ಸಿಡೆಂಟ್ ಆಗಿ ಈ ಥರ ಡಿಸ್ಲೊಕೇಶನ್ ಆಗಿರುತ್ತೆ, ಫಸ್ಟ್ ಆ್ಯಂಡ್ ದ ಫೋರ್ಮೋಸ್ಟ್ ಥಿಂಗ್ ಇಸ್ ಅದೇನು ಮೂಳೆ ಡಿಸ್ಲೊಕೇಟ್ ಆಗಿರುತ್ತೆ ಅದನ್ನು ಅದರ ಪ್ರಾಪರ್ ಜಾಗದಲ್ಲಿ ಕೂರಿಸೋದು. ಸೊ ನಮ್ಮ ದೇಹ ಬೆಳೆಯುವಾಗ ನಮ್ಮ ಮೂಳೆ ಹೇಗಿರುತ್ತೋ ಅದರ ಪ್ರಕಾರನೇ ಅದರ ಸುತ್ತಮುತ್ತ ಮಾಂಸಗಳೆಲ್ಲ ಬೆಳ್ಕೊಂಡಿರ್ತವೆ. ಅದರಿಂದ ಎಲ್ಲ ಒಂದು ಜಾಯಿಂಟಲ್ಲೂ ಒಂದು ಟೆನ್ಷನ್ ಅಂತ ಇರುತ್ತೆ. ಸೊ ಟು ಗೆಟ್ ದಟ್ ಅಮೌಂಟ್ ಆಫ್ ಟೆನ್ಷನ್, ಜಾಯಿಂಟ್ ಶುಡ್ ಬಿ ಇನ್ ಪ್ಲೇಸ್. ಸೊ ಫಾರ್ ಎಕ್ಸಾಂಪಲ್, ಏನು ಆಟಾಡ್ತಾ ಇದ್ರಿ, ಬಿದ್ರಿ, ಶೋಲ್ಡರ್ ಡಿಸ್ಲೊಕೇಶನ್ ಆಯಿತು. ಸೊ ಫಸ್ಟ್ ಥಿಂಗ್ ಏನು, ಶೋಲ್ಡರನ್ನು ಕೂರಿಸ್ಬೇಕು. ನಿಮ್ಮ ಕೈಲಂತೂ ಆಗೋದಿಲ್ಲ, ಇಟ್ ಈಸ್ ಬೆಟರ್ ಟು ಕನ್ಸಲ್ಟ್ ಅ ಮೆಡಿಕಲ್ ಪ್ರೊಫೆಷನಲ್. ನಿಯರ್ ಬೈ ಹಾಸ್ಪಿಟಲ್ಗೆ ಹೋಗಿ ಏನೇ ಡಿಸ್ಲೊಕೇಶನ್ ಆಗಿರುತ್ತೆ ಅದನ್ನು ಕೂರಿಸ್ಕೋಬೇಕು. ಇಟ್ ಈಸ್ ಕಾಲ್ಡ್ ರಿಡಕ್ಷನ್. ಅದಾದಮೇಲೆ ನೆಕ್ಸ್ಟ್ ಸ್ಟೆಪ್ ಏನು, ಒಂದ್ಸತಿ ಡಿಸ್ಲೊಕೇಶನ್ ಆಯಿತು ಅಂತಂದರೆ ನಿಮ್ಮ ಮೂಳೆಗೂ ಹೊಡ್ತಾ ಬಿದ್ದಿರುತ್ತೆ, ಸುತ್ತಮುತ್ತ ಇರೋ ಮಾಂಸ, ಲಿಗಮೆಂಟ್ಸ್ ಎಲ್ಲವಕ್ಕೂ ಹೊಡ್ತಾ ಬಿದ್ದಿರುತ್ತೆ. ಸೊ ದೇರ್ ಶುಡ್ ಬಿ ಸಮ್ ಅಮೌಂಟ್ ಆಫ್ ರೆಸ್ಟ್. ಯೂಶಲಿ 2 to 3 ವೀಕ್ಸ್ವರೆಗೂ ರೆಸ್ಟ್ ಆ್ಯಂಡ್ ಇಮೊಬಿಲೈಸೇಷನ್ ಹೇಳಿರ್ತೀವಿ. ಇವಾಗ ಶೋಲ್ಡರ್ ಜಾಯಿಂಟ್ ಇತ್ತು ಅಂತಂದರೆ ಆರ್ಮ್ ಪೌಚ್ ಹಾಕ್ಕೊಂಡಿರ್ತೀವಿ, ಎಲ್ಬೋಗೆ ಪ್ಲಾಸ್ಟರ್ ಹಾಕಿರ್ತೀವಿ, ಹಿಪ್ ಜಾಯಿಂಟ್ಗೆ ಬೆಡ್ ರೆಸ್ಟ್ ಆ ಥರ ಹೇಳಿರ್ತೀವಿ. ಆಮೇಲೆ ಏನಪ್ಪ, 2 to 3 ವೀಕ್ಸ್ ಆಫ್ ಇಮೊಬಿಲೈಸೇಷನ್ ಆದಮೇಲೆ ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ದಟ್ ಈಸ್ ಫಿಸಿಯೋಥೆರಪಿ ಆ್ಯಂಡ್ ಲಾಂಗ್ ಟರ್ಮ್ ಎಕ್ಸಸೈಸಸ್. ಸೊ ಈ ಎಕ್ಸಸೈಸಸ್ ಎಲ್ಲ ಇಟ್ ಈಸ್ ಆಲ್ವೇಸ್ ಬೆಟರ್ ಟು ಕನ್ಸಲ್ಟ್ ಅ ಟ್ರೈನ್ಡ್ ಫಿಸಿಯೋಥೆರಪಿಸ್ಟ್. ಫಿಸಿಯೋಥೆರಪಿಸ್ಟ್ ನಿಮ್ಮನ್ನು ಚೆನ್ನಾಗಿ ಗೈಡ್ ಮಾಡ್ತಾರೆ. ದೇರ್ ಆರ್ ಸ್ಪೆಸಿಫಿಕ್ ಎಕ್ಸಸೈಸಸ್ ಫಾರ್ ಈಚ್ ಆ್ಯಂಡ್ ಎವ್ರಿ ಜಾಯಿಂಟ್. ಇವಾಗ ಶೋಲ್ಡರ್ ಜಾಯಿಂಟ್ ಬಂತು ಅಂತ, ಶೋಲ್ಡರ್ ಜಾಯಿಂಟ್ ಡಿಸ್ಲೊಕೇಶನ್ ಆಯಿತು, ರೆಡ್ಯೂಸ್ ಮಾಡಿದ್ರಿ, ಇಮೊಬಿಲೈಸೇಷನ್ ಎಲ್ಲ ಮಾಡಿದಾದ್ಮೇಲೆ ದೆನ್ ಯಾವ ರೀತಿ ಸ್ಲೋ ಆಗಿ ನಿಮ್ಮ ಮೂಮೆಂಟ್ಸ್ ಮಾಡಬೇಕು, ಕೈ 100% ಮೂಮೆಂಟ್ ಬರಬೇಕು ಅಂತಂದರೆ ಯಾವ ರೀತಿಯಲ್ಲಿ ಯಾವ್ಯಾವ ಥೆರಪಿ ಹಾಕಿಸ್ಕೋಬೇಕು, ಆ್ಯಂಡ್ ಡೇ ಟು ಡೇ ಇಂಪ್ರೂವ್ಮೆಂಟ್ ಇನ್ ಏನಂತಾರೆ ರೇಂಜ್ ಆಫ್ ಮೋಷನ್ ಎಷ್ಟಿರಬೇಕು ಅನ್ನೋದನ್ನು ಫಿಸಿಯೋಥೆರಪಿಸ್ಟ್ ಕರೆಕ್ಟಾಗಿ ಗೈಡ್ ಮಾಡ್ತಾರೆ. ಸೊ ಆಲ್ವೇಸ್ ಟೇಕ್ ದ ಕನ್ಸಲ್ಟ್ ಆಫ್ ಫಿಸಿಯೋಥೆರಪಿಸ್ಟ್. ಆ್ಯಂಡ್ ನೆಕ್ಸ್ಟ್ ಥಿಂಗ್ ಇಸ್ ಡೆಫಿನೆಟ್ಲಿ ನ್ಯೂಟ್ರಿಷನಲ್ ಸಪ್ಲಿಮೆಂಟ್. ಯಾವಾಗ ನಿಮ್ಮ ಫ್ರ್ಯಾಕ್ಚರ್ ಆಗಲಿ, ಜಾಯಿಂಟ್ ಡಿಸ್ಲೊಕೇಶನ್ ಆಗಿರುತ್ತೆ ಅಂಥ ಟೈಮಲ್ಲಿ ನಿಮ್ಮ ದೇಹಕ್ಕೆ ಎಕ್ಸ್ಟ್ರಾ ಸಪ್ಲಿಮೆಂಟ್ಸ್ ಬೇಕಾಗಿರುತ್ತೆ. ಸೊ ಅಂಥ ಸಮಯದಲ್ಲಿ ಕ್ಯಾಲ್ಶಿಯಮ್ ಆ್ಯಂಡ್ ವಿಟಮಿನ್ ಡಿ ಸಪ್ಲಿಮೆಂಟ್ಸ್ ತಗೊಳ್ಳೇಬೇಕು. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಅದಲ್ಲದೆ ಹೆಲ್ದಿ ಫುಡ್ಸ್, ಹೆಲ್ದಿ ಲೈಫ್ ಸ್ಟೈಲನ್ನು ಫಾಲೋ ಮಾಡ್ತಾ ಇರಬೇಕಾಗುತ್ತೆ. ಸೊ ದಿಸ್ ಈಸ್ ಹೌ ಯು ಗೆಟ್ ಅವೇ, ಯು ಕಮ್ ಬ್ಯಾಕ್ ಟು ನಾರ್ಮಲ್ ಫ್ರಮ್ ಅ ಡಿಸ್ಲೊಕೇಟೆಡ್ ಜಾಯಿಂಟ್. ಇದಲ್ಲದೆ ಸುಮಾರಷ್ಟು ಜಾಯಿಂಟ್ ಡಿಸ್ಲೊಕೇಶನ್ ಆದಾಗ ಆಪರೇಷನ್ ಹೇಳ್ತಾರೆ ಡಾಕ್ಟ್ರು. ಸೊ ಎಲ್ಲರೂ ಹೆದರ್ಕೊಂಡ್ಬಿಡ್ತಾರೆ. ಅಂಥ ಟೈಮಲ್ಲಿ ನೀವು ಏನು ಮಾಡಬೇಕು, ಯು ಶುಡ್ ಹ್ಯಾವ್ ಒನ್ ಐಡಿಯಾ ಯಾವ ಡಿಸ್ಲೊಕೇಶನ್ಸಲ್ಲಿ ಆಪರೇಷನ್ ಮಾಡೋ ನೆಸೆಸಿಟಿ ಇರುತ್ತೆ ಅಂತ. ಯೂಶಲಿ ಡಿಸ್ಲೊಕೇಶನ್ ಆದಾಗ ಏನು ಮಾಡ್ತೀವಿ, ನಾವು ಒಂದು ಸ್ವಲ್ಪ ಸೆಡೇಷನ್ ಅಂತ ಹೇಳ್ತೀವಿ. ನೋವು ಕಮ್ಮಿ ಮಾಡೋಕ್ಕೆ ನಿದ್ರೆ ಬರೋವಂಥ ಇಂಜೆಕ್ಷನ್ ಕೊಟ್ಬಿಟ್ಟು ಎಮರ್ಜೆನ್ಸಿಲೇ ಎಳೆದ್ಬಿಟ್ಟು ಕೂರ್ಸಕ್ಕೆ ನೋಡ್ತೀವಿ, ಯಾವ ಜಾಯಿಂಟ್ ಡಿಸ್ಲೊಕೇಟ್ ಆಗಿರುತ್ತೆ ಅದನ್ನು. ಬೈ ಚಾನ್ಸ್ ನಾವು ಎಳೆದು ಕೂರಿಸುವಾಗ ಕೂರ್ತಾ ಇಲ್ಲ,
ದಟ್ ಈಸ್ ಕಾಲ್ಡ್ ಅನ್ ಅನ್ಸ್ಟೇಬಲ್ ಜಾಯಿಂಟ್. ಜಾಯಿಂಟ್ ಒಂದ್ಸತಿ ಕೂರ್ತಾ ಇದೆ, ಎಳೆದಾಗ ಬಿಟ್ಟ ತಕ್ಷಣ ವಾಪಸ್ ಹೋಗ್ತಿದೆ. ಅಂಥ ಟೈಮಲ್ಲಿ ವಿ ವಿಲ್ ಡೆಫಿನೆಟ್ಲಿ ಹ್ಯಾವ್ ಟು ಆಪರೇಷನ್ ಮಾಡಿ ಎಲ್ಲಿ ಯಾವ ಲಿಗಮೆಂಟ್ ಡ್ಯಾಮೇಜ್ ಆಗಿರುತ್ತೆ ಅದನ್ನೆಲ್ಲ ಸ್ಟಿಚ್ ಮಾಡಬೇಕಾಗುತ್ತೆ. ಅದಲ್ಲದೆ ಎರಡನೇದು ಮೋಸ್ಟ್ ಇಂಪಾರ್ಟೆಂಟ್ ಜಾಯಿಂಟ್ ಇಸ್ ನಮ್ಮ ಶೋಲ್ಡರ್ ಜಾಯಿಂಟ್. ನೀವೆಲ್ಲ ನೋಡಿರ್ಬೋದು, ರೋಹಿತ್ ಶರ್ಮಾ ಅವ್ರ ವಿಡಿಯೋ ನೋಡಿರ್ತೀರ, ಫೀಲ್ಡಲ್ಲಿ ಇದು ಮಾಡ್ತಾನೆ ಡಿಸ್ಲೊಕೇಶನ್ ಆಗಿತ್ತು, ತಾನೇ ಅವರು ಸರಿಪಡಿಸ್ಕೊಂಡ್ರು, ಆಯ್ತಾ. ಸೊ ಈ ಥರ ಸಿಚುವೇಶನ್ ಶೋಲ್ಡರ್ ಜಾಯಿಂಟ್ ಡಿಸ್ಲೊಕೇಶನ್ ಯಾವಾಗ ಯಂಗ್ ಏಜಲ್ಲಿ ಆಗುತ್ತೆ, ಲೈಕ್ 20 to 30 years ಓಲ್ಡಲ್ಲಿ ಆಗುತ್ತೆ, ಆ ಸಿಚುವೇಶನಲ್ಲಿ ಇಟ್ ಈಸ್ ಪ್ರೋನ್ ಟು ಗೆಟ್ ಡಿಸ್ಲೊಕೇಟೆಡ್ ಅಗೈನ್. ಯಾಕಂತಂದರೆ ಸ್ಟಿಫ್ನೆಸ್ ಇರೋದಿಲ್ಲ, ಶೋಲ್ಡರ್ ಬಿಕಮ್ಸ್ ಮೋರ್ ಹೈಪರ್ಲ್ಯಾಕ್ಸಿವ್ ಯಾವಾಗ ಶೋಲ್ಡರ್ ಡಿಸ್ಲೊಕೇಶನ್ ಅಟ್ ಯಂಗ್ ಆದಾಗ. ಸೊ ಇಂಥ ಸಿಚುವೇಶನ್ನಲ್ಲಿ ಒಂದಕ್ಕಿಂತ ಜಾಸ್ತಿ ಸತಿ ಯಾವಾಗ ಶೋಲ್ಡರ್ ಡಿಸ್ಲೊಕೇಶನ್ ಆಗುತ್ತೆ ಅಂಥವ್ರು ಆ ಡಿಸ್ಲೊಕೇಶನ್ಗೆ ಆರ್ಥ್ರೋಸ್ಕೋಪಿಕ್ ಸರ್ಜರಿ ಬರುತ್ತೆ, ಬ್ಯಾಂಕ್ ಕಾರ್ಡ್ ರಿಪೇರ್ಸ್ ಅಂತ ಹೇಳ್ತೀವಿ, ಅದನ್ನು ಮಾಡಿಸ್ಕೊಳ್ಳೋದು ಇಂಪಾರ್ಟೆಂಟ್. ಇಲ್ಲ ಸರ್ ಅವರೆಲ್ಲ ಶೋಲ್ಡರ್ ಡಿಸ್ಲೊಕೇಟ್ ಆದ್ರೂ ಹಂಗೆ ಕೂರಿಸ್ಕೊಂಡು ಆರಾಮಾಗಿದಾರಲ್ಲ, ನಾವು ಹಾಗೆ ಇರ್ತೀವಿ ಅಂತ, ಡೆಫಿನೆಟ್ಲಿ ಇರ್ಬೋದು. ಬಟ್ ಅದರದ ಲಾಂಗ್ ಟರ್ಮ್ ರಿಸ್ಕ್ ಏನಪ್ಪ ಅಂತಂದರೆ ಮತ್ತೆ ಡಿಸ್ಲೊಕೇಟ್ ಆದಾಗ ಆ ಮೂಳೆ ಸವಿಯೋ ಚಾನ್ಸ್ ಜಲ್ದಿ ಆಗುತ್ತೆ. ಸೊ ಯಾರಿಗೆ 60-70 ವರ್ಷದಲ್ಲಿ ಆ ಜಾಯಿಂಟ್ ಸೌದೋಗ್ಬೇಕೋ ಅಂಥವರು ಈ 50 ವರ್ಷಕ್ಕೆ ಅಥವಾ ಇನ್ನೂ ಕಡಿಮೆ ವಯಸ್ಸಿಗೆ ನಿಮ್ಮ ಜಾಯಿಂಟ್ ಡ್ಯಾಮೇಜ್ ಆಗೋ ಚಾನ್ಸ್ ಇರುತ್ತೆ. ಸೊ ಯಾವುದೇ ಜಾಯಿಂಟ್ ಮತ್ತೆ ಡಿಸ್ಲೊಕೇಟ್ ಆಗ್ತಿದೆ, ಮತ್ತೆ ಪೇಯ್ನ್ ಆಗ್ತಿದೆ ಅಂತಂದರೆ ಅದನ್ನು ಇವ್ಯಾಲ್ಯೂಯೇಟ್ ಮಾಡಿಸ್ಬಿಟ್ಟು ಅದಕ್ಕೆ ತಕ್ಕಂಥ ಟ್ರೀಟ್ಮೆಂಟ್ ತಗೊಳ್ಳೋದು ಮುಖ್ಯ ಆಗುತ್ತೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.